ಸುರ್ಜೇವಾಲ ಅವರು ಬ್ಯಾಕ್ ಟು ಬ್ಯಾಕ್ ಬಂದು ಸಭೆಗಳು ಮಾಡ್ತಾ ಇದ್ದಾರೆ. ಬಿಜೆಪಿ ಅದನ್ನ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಆಡಳಿತದ ಮೇಲೆ ಪರಿಣಾಮ ಬೀರುತ್ತದೆ, ಅಧಿಕಾರದ ಗೊಂದಲದಲ್ಲಿ ರಾಜ್ಯಕ್ಕೆ ನೋಡಿ ಜನರಲ್ ಸೆಕ್ರೆಟರಿ ಅವರು ಈಗ ಬಿಜೆಪಿ ಅಷ್ಟೇ, ನಮ್ದಷ್ಟೇ ಅಲ್ಲ, ಬಿಜೆಪಿ ಅವ್ರೇನು ವರಿಷ್ಠರು ಬರ್ತಾರೆ, ಅವಾಗ ಶಾಸಕರನ್ನ ಭೇಟಿಯಾಗಲ್ವಾ? ಭೇಟಿಯಾಗ್ತಾರಲ್ಲ, ಮೀಟಿಂಗ್ ಮಾಡ್ತಾರೆ. ಹೀಗಾಗಿ ನಮ್ಮ AICC ಜನರಲ್ ಸೆಕ್ರೆಟರಿ ಇನ್ಚಾರ್ಜ್, ನಮ್ಮಲ್ಲಿ ನಮ್ಮ ಪದ್ಧತಿ ಇರೋದು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಬಂದಾಗ MLAs ಭೇಟಿ ಆಗ್ತಾರೆ, ಮೀಟಿಂಗ್ಸ್ ಮಾಡ್ತಾರೆ. ಅಥವಾ ನಾವೇ ಖುದ್ದಾಗಿ ಅವ್ರು ಕರೀದ್ರು ನಾವೇ ಹೋಗಿ ಭೇಟಿ ಆಗ್ತೀವಿ. ನಾನು ಭೇಟಿಯಾಗಿದ್ದೆ ಮೊನ್ನೆ. ಹೀಗಾಗಿ ಅದರಲ್ಲಿ ವಿಶೇಷ ಅರ್ಥ ಕಲ್ಪಿಸುವಂಥದ್ದು ಇಲ್ಲ. ಮತ್ತು ಶಾಸಕರು ತಮ್ಮದೇನಾದರೂ ಬೇಡಿಕೆಗಳಿದ್ರೆ ಅಥವಾ ತಮ್ಮದೇನಾದರೂ ಹೇಳುವಂಥದ್ದಿದ್ರೆ, ಸಜೆಷನ್ ಇರುವಂಥದ್ದು ಅಥವಾ ಕೆಲಸಗಳಿದ್ರೆ ಅದು ಹೇಳ್ಬೋದು ಅದನ್ನು. ಕರೆಕ್ಟ್. ನೋಡಿ AICC ಜನರಲ್ ಸೆಕ್ರೆಟರಿ ಅವರು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು. ಹೀಗಾಗಿ ಫಂಡ್ಸ್ ಕೊಡುವಂತದ್ದು ಎಲ್ಲನೂ ಕೂಡ ತಾವು ಹೇಳಿದಂಗೆ CM ಅವ್ರಿಗೆ ಕೊಡಬೇಕು. ಅವ್ರು ಕೇಳ್ತಾರೆ, ತಮ್ಮ ಅಭಿಪ್ರಾಯಗಳನ್ನ ಕೇಳ್ತಾರೆ, ಏನೇನು ಅಭಿಪ್ರಾಯಗಳಿದಾವೆ ಏನು ಅಂತ ಕೇಳ್ತಾರೆ. ಜನರಲ್ ಆಗಿ ವೈಯಕ್ತಿಕವಾಗಿರೂ ಕೂಡ ಇರ್ತವೆ. ಹೀಗಾಗಿ ಅದೇ ತಪ್ಪೇನಿಲ್ಲ. ವೇಣುಗೋಪಾಲ್ ಅವರು ಬಂದಾಗೂ ಕೂಡ ಅವರು ಸಭೆ ಮಾಡ್ತಿದ್ರು, ಕೇಳ್ತಿದ್ರು, ಎಲ್ಲರಿಗೂ ಕೇಳ್ತಿದ್ರು, ಅಭಿಪ್ರಾಯಗಳನ್ನ ಕೇಳ್ತಾ ಇದ್ರು, ಅಲ್ಲಿ ಸಜೆಷನ್ಸ್ ಕೊಡ್ತಾ ಇದ್ರು, ಹೇಗೆ ಸರ್ಕಾರ ನಡೀಬೇಕು ಅಂತ ಹೇಳಿ. ತಪ್ಪೇನಿದೆ ಅದರಲ್ಲಿ?